3 ದಶಕಗಳ ಹಿಂದೆ ಎಲ್.ಕೆ. ಅಡ್ವಾಣಿ ಪ್ರಾರಂಭ ಮಾಡಿದಂಥ ರಥಯಾತ್ರೆ ಸೋಮವಾರ ರಾಮ ಮಂದಿರ ಉದ್ಘಾಟನೆವರೆಗೆ ಬಂದು ತಲುಪಿದೆ. ಆಗ ರಥಯಾತ್ರೆಯಲ್ಲಿ ಅಡ್ವಾಣಿಯ ಹಲವು ಸಹಾಯಕರಲ್ಲಿ ಒಬ್ಬರಾಗಿದ್ದಂಥ ನರೇಂದ್ರ ಮೋದಿ ಈಗ ಸ್ವತಃ ಆ ರಾಮ ಮಂದಿರ ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಇವತ್ತು ಇಡೀ ದೇಶದಲ್ಲಿ ಅವರೇ ಹಿಂದುತ್ವದ ಪರಮೋಚ್ಚ ನಾಯಕರಾಗಿದ್ದಾರೆ. ರಾಮ ಮಂದಿರದ ಹೆಸರಲ್ಲೇ ಮೋದಿ ಈಗ ಇನ್ನೊಂದು ಚುನಾವಣೆಯ ಗೆಲ್ಲೋದಿಕ್ಕೆ ಹೊರಟಿದ್ದಾರೆ. ಅದು ಸಾಧ್ಯ ಆಗಲಿದೆಯಾ? ವಿಕಾಸ, ವಿಶ್ವಾಸ, ಅಚ್ಛೇ ದಿನ್, ಅಭಿವೃದ್ಧಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ಅಂತೆಲ್ಲ ಅಧಿಕಾರಕ್ಕೆ ಬಂದಂಥ ಮೋದಿ ಅವರಿಗೆ ದಶಕದ ಕಾಲ ಪ್ರಚಂಡ ಬಹುಮತದ ಅಧಿಕಾರ ಸಿಕ್ತು. ಆದರೆ ಈಗ ಇನ್ನೊಂದು ಚುನಾವಣೆ ಸಮೀಪಿಸುವಾಗ ಅವರು ಎಲ್ಲವನ್ನ ಬಿಟ್ಟು ಮತ್ತೆ ಮಂದಿರ ವಿಷಯವನ್ನ ನೆಚ್ಕೊಳ್ಬೇಕಾಗಿ ಬಂದಿರೋದು ಒಂದು ವಿಪರ್ಯಾಸ. ನಾವು ಇಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀವಿ, ರೈತರ ಆದಾಯವನ್ನ ಇಷ್ಟು ಹೆಚ್ಚು ಮಾಡಿದ್ದೀವಿ, ಬೆಲೆ ಏರಿಕೆಯನ್ನ ನಿಯಂತ್ರಿಸಿದ್ದೀವಿ ಅಂತ ಹೇಳುವ ಬದಲಿಗೆ ನಾವು ಮಂದಿರವನ್ನ ನಿರ್ಮಾಣ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಚುನಾವಣೆ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಮೋದಿ ಹಾಗೂ ಬಿಜೆಪಿ. ಅದರಲ್ಲಿ ಅವರು ಎಷ್ಟು ಯಶಸ್ವಿ ಆಗ್ತಾರೆ? ಕಳೆದ ಲೋಕಸಭೆ ಚುನಾವಣೆಯಲ್ಲೇ ಉತ್ತರ ಭಾರತದ ರಾಜ್ಯಗಳಲ್ಲಿ ಗರಿಷ್ಠ ಸಾಧನೆ ಮಾಡಿದ್ದ ಅವರು ಈ ಬಾರಿ ಅದನ್ನ ಉಳಿಸ್ಕೊಳ್ಳೋದು ಅಥವಾ ಅದನ್ನ ಮೀರಿ ಸೀಟನ್ನ ಗಳಿಸೋದು ಸಾಧ್ಯ ಆಗತ್ತಾ? ಬಾಬ್ರಿ ಮಸೀದಿ ಉರುಳಿದ ಬೆನ್ನಿಗೆ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನಗಳಲ್ಲಿ ಬಿಜೆಪಿ ಸೋತಿತ್ತು. ಆಮೇಲೆ ರಾಷ್ಟ್ರ ರಾಜಕಾರಣದಲ್ಲಿ ಅಡ್ವಾಣಿಯು ಕೂಡ ಬದಿಗೆ ಸರಿದು ಎಲ್ರಿಗೂ ಒಪ್ಪಿಗೆ ಆಗುವಂತ ವಾಜಪೇಯಿ ಕೇಂದ್ರ ಸ್ಥಾನಕ್ಕೆ ಬರಬೇಕಾಯ್ತು. ಈಗ ಮೋದಿ ಮಂದಿರವನ್ನ ಬಳಸ್ಕೊಂಡು ಮತ್ತೆ ಅಧಿಕಾರಕ್ಕೆ ಬರೋದಿಕ್ ಸಾಧ್ಯನಾ? 1992 ಡಿಸೆಂಬರ್ 6ರಂದು ಬಾಬ್ರಿ ಮಸೀದಿ ಧ್ವಂಸವಾದ ಕೂಡಲೇ ರಾಮ ಜನ್ಮಭೂಮಿ ಆಂದೋಲನ ದೊಡ್ಡ ತಿರುವನ್ನ ಪಡೆದುಕೊಳ್ಳುತ್ತೆ. ಆವರೆಗೆ ಬಿಜೆಪಿಗೆ ಭಾರಿ ರಾಜಕೀಯ ಲಾಭ ತಂದುಕೊಟ್ಟಂತ ಆಂದೋಲನ ಮಸೀದಿ ಧ್ವಂಸದಿಂದಾಗಿ ಕಳಂಕ ಹಚ್ಚಿಬಿಡ್ತು. ಅಡ್ವಾಣಿ ದೇಶದ ರಾಜಕೀಯ ವಿಲನ್ ಆಗಿ ಬಿಂಬಿತರಾದ್ರು. ಅಡ್ವಾಣಿ ರಥಯಾತ್ರೆ ಮಾಡಿದಷ್ಟೇ ಬಂತು, ಅವರು ಪ್ರಧಾನಿ ಆಗೋದಿಕ್ ಸಾಧ್ಯ ಆಗಲಿಲ್ಲ. ಪಕ್ಷದೊಳಗೆ ನಿಧಾನವಾಗಿ ಅವರು ಬದಿಗೆ ಸರಿಸಲ್ಪಟ್ರು. ಮೋದಿ ಮುನ್ನೆಲೆಗೆ ಬರ್ತಾ ಇದ್ದ ಹಾಗೆ ಅಡ್ವಾಣಿ ಅವರನ್ನ ಪೂರ್ತಿಯಾಗಿ ಮೂಲೆ ಗುಂಪು ಮಾಡಲಾಯಿತು. ತಾನು ರಾಜಕೀಯವಾಗಿ ರಕ್ಷಿಸಿದ ಶಿಷ್ಯನಿಂದಲೇ ಸಾರ್ವಜನಿಕವಾಗಿಯೂ ಕಡೆಗಣನೆಗೆ ಒಳಗಾಗುವಂಥ ಸಂದರ್ಭವನ್ನ ನೋಡಬೇಕಾದಂತಹ ಸ್ಥಿತಿ ಅಡ್ವಾಣಿ ಅವರಿಗೆ ಬಂತು. ಅದೇ ಅಡ್ವಾಣಿ ಒಂದು ಕಾಲದಲ್ಲಿ ಬಳಸಿದಂಥ ಅಸ್ತ್ರವನ್ನೇ ಈಗ ಮೋದಿ ತೆಗೆದುಕೊಂಡ್ರು. ಈಗಲೂ ಅದರ ಅಲಗನ್ನೇ ಅವರು ತಮ್ಮ ರಾಜಕೀಯ ಕದನದಲ್ಲಿ ಬಳಸ್ಕೊಳ್ತಾ ಇದ್ದಾರೆ. ಆದರೆ ಅದರ ಹರಿತ ಇನ್ನೂ ಅವರಿಗೆ ಚುನಾವಣಾ ಲಾಭ ತಂದುಕೊಡುವಷ್ಟು ಉಪಯುಕ್ತವಾಗಿ ಉಳಿದಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಯೋಚಿಸೋದಕ್ಕೆ ಮೊದಲು ಮರೆತೇ ಹೋಗಿದ್ದಂಥ ರಾಮ ಮಂದಿರ ವಿಷಯವನ್ನ ಬಿಜೆಪಿ ಮತ್ತೆ ತನ್ನ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತೆ ಜೀವಂತವಾಗಿಸಿದ ಹೇಗೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕು. 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರ್ತಾರೆ. ಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಅಬ್ಬರಿಸಿತ್ತು. ಆದರೆ ಮಂದಿರದ ವಿಷಯದಲ್ಲಿ ಏನು ಹೇಳ್ಕೊಳ್ಳುವಂತಹ ಬದಲಾವಣೆ ಕಂಡಿರಲಿಲ್ಲ. ಮೋದಿ ಬಳಸಿದಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮತ್ತು ಅಚ್ಛೇ ದಿನ್ ಅನ್ನುವಂತಹ 2 ಆಕರ್ಷಕ ಸ್ಲೋಗನ್ಗಳು ಮಂದಿರ ವಿಚಾರವನ್ನ ಕೂಡ ಮೀರಿ ಮತದಾರರನ್ನ ಸೆಳೆದಿದ್ವು. 3 ದಶಕಗಳ ಬಳಿಕ ಬಿಜೆಪಿ ಮತ್ತು ಸಂಘ ಪರಿವಾರ ಎಲ್ಲಿಂದ ಹುಟ್ಟಿದ್ವೋ ಅಲ್ಲಿಗೆ ಮತ್ತೆ ಬಂದು ನಿಂತಿವೆ. ಒಂದು ಸುತ್ತು ಮುಗಿಸಿವೆ. ಈಗ 3ನೇ ಅವಧಿಯನ್ನ ಗೆಲ್ಲುವಂತಹ ತಯಾರಿಯಲ್ಲಿರುವ ಮೋದಿ ಹಿಡಿದಿರೋದು ಅದೇ ಹಳೆ ಅಸ್ತ್ರವನ್ನೇ. ಮಸೀದಿ ಧ್ವಂಸದ ನಂತರ ಜನಾಕರ್ಷಣೆ ಇಲ್ಲವಾಗಿದೆ ಅನ್ನುವಂಥ ಭಯದಿಂದ ಯಾವುದನ್ನ ಅಡ್ವಾಣಿ ಅವರ ಬಿಜೆಪಿ ಕೈ ಬಿಟ್ಟಿತ್ತೋ ಅದೇ ವಿಷಯವನ್ನ ಈಗ ಮೋದಿ ನಾಯಕತ್ವದ ಬಿಜೆಪಿ ಮತ್ತೆ ಕೈಗೆತ್ಕೊಂಡಿದೆ. ರಾಮ ಮಂದಿರ ಉದ್ಘಾಟನೆಯ ಮೂಲಕ ದೇಶವನ್ನೇ ರಾಮಮಯ ಹಾಗೂ ಮೋದಿಮಯವಾಗಿಸಿರುವ ಅವರ ತಂತ್ರ ಜನರ ಮನಸ್ಸನ್ನ ಗೆಲ್ಲಲಿದೆಯಾ? ಮಸೀದಿ ಧ್ವಂಸದಿಂದಾಗಿ ಅಡ್ವಾಣಿಯವರ ಬಿಜೆಪಿ ರಾಜಕೀಯವಾಗಿ ಬೇರೆ ಪಕ್ಷಗಳ ಪಾಲಿಗೆ ಅಸ್ಪರ್ಶವಾದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಆಕ್ರಮಣಕಾರಿಯಾಗಿ ಹಿಂದುತ್ವವೇ ದೊಡ್ಡ ರಾಜಕೀಯ ಶಕ್ತಿ ಅನ್ನುವಂತಾಗಿದೆ. ಕಳೆದ 1 ದಶಕದಲ್ಲಿ ದೇಶದಲ್ಲಿ ಅಂತಹದೊಂದು ರಾಜಕೀಯ ವಾತಾವರಣವನ್ನ ನಿರ್ಮಿಸುವಲ್ಲಿ ಬಿಜೆಪಿ ಮೋದಿ ಭಾರಿ ಯಶಸ್ಸನ್ನ ಕಂಡಿದ್ದಾರೆ. ನಾವಿರೋದೇ ಹೀಗೆ, ಹಿಂದುತ್ವವೇ ನಮ್ಮ ಸ್ಟೈಲ್, ಆ ಬಗ್ಗೆ ನಮಗೆ ಯಾವುದೇ ಹಿಂಜರಿಕೆ ಇಲ್ಲ ಅನ್ನೋದು ಈಗಿನ ಬಿಜೆಪಿ ನಾಯಕರ ರಾಜಕೀಯ ಮಂತ್ರ ಆಗಿದೆ. ಅಲ್ಲೀಗ ಅಗ್ರೆಸಿವ್ ಆಗಿ ಹಿಂದುತ್ವದ ಮಾತನಾಡುವವರಿಗೆ, ದ್ವೇಷ ಭಾಷಣ ಮಾಡುವವರಿಗೆ ಮನ್ನಣೆ ಸಿಗುತ್ತೆ. ಇದು ಅಡ್ವಾಣಿ ಹಾಗೂ ಮೋದಿ ಕಾಲದ ಬಿಜೆಪಿಗೆ ಇರುವಂತಹ ಬಹುದೊಡ್ಡ ವ್ಯತ್ಯಾಸ. ರಾಮ ಮಂದಿರ ಉದ್ಘಾಟನೆಯನ್ನ ರಾಮ ಮಂದಿರ ಟ್ರಸ್ಟ್, ಬಿಜೆಪಿ, RSS, VHP ಮತ್ತು ಒಟ್ಟಾರೆ ಸಂಘ ಪರಿವಾರ ಭಾರಿ ದೊಡ್ಡ ಶೋ ಅನ್ನುವಂತೆ ನಿರ್ವಹಿಸಿದ್ದಾರೆ. ಆದರೆ ಚುನಾವಣೆಯನ್ನು ಗೆಲ್ಲುವಂತಹ ವಿಚಾರದಲ್ಲಿ ಅವರೆದುರು ಈಗಿರುವಂತಹ ಸವಾಲು ಅಷ್ಟು ಸುಲಭದ್ದೇನೂ ಅಲ್ಲ. ಇಲ್ಲಿ ಒಂದು ಅಂಶ ಅಂತೂ ಸ್ಪಷ್ಟವಾಗಿ ಗಮನಕ್ಕೆ ಬರ್ತಾ ಇದೆ.
ಎಷ್ಟೇ ಬಣ್ಣ ಬಣ್ಣದ ಪ್ರಚಾರವನ್ನ ಮೋದಿ ಸರ್ಕಾರ ಮಾಡ್ತಾ ಇದ್ರು, ಮೂರನೇ ಅತಿ ದೊಡ್ಡ ಆರ್ಥಿಕತೆ, 5, 10, $30 ಟ್ರಿಲಿಯನ್ ಕಥೆಗಳನ್ನೆಲ್ಲ ಹೇಳ್ತಾ ಈ ಮಡಿಲ ಮೀಡಿಯಾಗಳ ಮೂಲಕ ಅಬ್ಬರದ ಪ್ರಚಾರವನ್ನ ಮಾಡ್ತಾ ಇದ್ರು ಕೂಡ ಒಳಗೊಳಗೆ ಮೋದಿಯವರಿಗೆ ಭಯ ಶುರುವಾಗ್ಬಿಟ್ಟಿದೆ. ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಸಂಕಷ್ಟ, ಆದಾಯ ಇಳಿಕೆ ಅಂತ ಗಂಭೀರ ಸಮಸ್ಯೆಗಳು ಎಲ್ಲಿ ಸಮಸ್ಯೆ ಆಗ್ಲಿದೆಯಾ ಅನ್ನುವಂತಹ ಶಂಕೆ ಅವರನ್ನು, ಅವರ ಬಿಜೆಪಿಯನ್ನ ಆವರಿಸಿರೋ ಹಾಗೆ ಕಾಣಿಸ್ತಾ ಇದೆ. ಹಾಗಾಗಿನೇ ರಾಮ ಮಂದಿರ ಉದ್ಘಾಟನೆಯನ್ನ ಅಬ್ಬರದಿಂದ ಮಾಡೋ ಮೂಲಕ ಜನರೆಲ್ಲರೂ ರಾಮ ಭಜನೆಯಲ್ಲಿ ಮೈ ಮರೆತಂತಿರೋದನ್ನ ಕಂಡು ತಮ್ಮೊಳಗೆ ಇರುವಂತಹ ಭಯವನ್ನ ಅಡಗಿಸಿಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾ ಇರುವ ಹಾಗಿದೆ. ಸಂತೆಯನ್ನ ಕೂಡ ಕೇಸರಿಮಯವಾಗಿಸಿ ಎಲ್ಲೆಲ್ಲೂ ರಾಮಮಯ ಎನ್ನಿಸುವಂತಹ ಉನ್ಮಾದ ಸೃಷ್ಟಿಸಿರೋದ್ರ ಹಿಂದೆ ಕಾಣಿಸ್ತಾ ಇರೋದು ಅವರ ಈ ಸಂಶಯ ಹಾಗೂ ಭಯಾನೇ ಆಗಿದೆ. ಇದರ ನಡುವೆನೆ ಅಡ್ವಾಣಿ ಕಾಲದ ಬಿಜೆಪಿಯ ಮುಸ್ಲಿಂ ದ್ವೇಷವನ್ನ ರಾಮ ಮಂದಿರದ ಮೂಲಕ ಹಿಂದುತ್ವದ ಅಬ್ಬರದ ದರ್ಶನವನ್ನ ಅದರ ಮರುಹುಟ್ಟು ಅನ್ನುವಂತೆ ಬಿಂಬಿಸುವಂತಹ ಹೊಸ ತಂತ್ರವನ್ನ ಜೋಡಿಸಿಕೊಳ್ಳಲಾಗಿದೆ. ಹಾಗಾಗಿನೇ ರಾಮ ಮಂದಿರ ಉದ್ಘಾಟನೆಯನ್ನ 2ನೇ ದೀಪಾವಳಿ ಅನ್ನುವಂತೆ ಬಿಂಬಿಸಲಾಯಿತು. ಅಯೋಧ್ಯೆಯ ಸಿಂಹಾಸನಕ್ಕೆ ರಾಮ ಮರಳಿದ ಘಟನೆಯಷ್ಟೇ ಮಹತ್ವದ್ದಾಗಿ ಬಾಲರಾಮ ತನ್ನ ಊರಿಗೆ ಬಂದ ಅನ್ನುವಂತೆ ಬಿಂಬಿಸುವ ಮೂಲಕ ಹಿಂದೂಗಳನ್ನ ಭಾವನಾತ್ಮಕವಾಗಿ ಹಿಡಿದಿಡುವಂತಹ ಇವೆಂಟ್ ಮ್ಯಾನೇಜ್ಮೆಂಟ್ ಕೌಶಲ್ಯ ಕೂಡ ಇದರಲ್ಲಿತ್ತು. ಜೊತೆಗೆ ಈ ಮಡಿಲ ಮೀಡಿಯಾಗಳ, ಸೋಷಿಯಲ್ ಮೀಡಿಯಾ ಯೋಧರ ಹಾಗೂ IT ಸೆಲ್ನ ಹಗಲು ರಾತ್ರಿಯ ನಿರಂತರ ಕವರೇಜ್ ಕೂಡ ಸೇರ್ಕೊಂಡಿದೆ. ಅಡ್ವಾಣಿ ಬಾಬ್ರಿ ಮಸೀದಿಯನ್ನ ಹಿಂದೂಗಳ ಮೇಲೆ ಮೊಘಲರ ಅಂದ್ರೆ ಮುಸ್ಲಿಮರ ದಬ್ಬಾಳಿಕೆಯ ಪ್ರತೀಕ ಅಂತ ಬಿಂಬಿಸಿ ಯಾತ್ರೆ ಹೊರಟ್ರೆ, ಈಗ ಮೋದಿಯವರು ಹೊಸ ರಾಮ ಮಂದಿರವನ್ನ ಹಿಂದೂ ಪುನರುತ್ಥಾನ ಅನ್ನುವಂತೆ ಬಿಂಬಿಸಿ ಹೊಸ ರಾಜಕೀಯ ಮೈಲೇಜ್ ಪಡೆಯೋದಕ್ಕೆ ಹೊರಟಿದ್ದಾರೆ. ಹಿಂದೂಗಳಿಗೆ ನೀಡಲಾಗಿದ್ದಂಥ ದೊಡ್ಡ ದೊಡ್ಡ ಭರವಸೆಯನ್ನ ಮೋದಿ ನೇತೃತ್ವದಲ್ಲಿ, ಮೋದಿ ಆಡಳಿತದಲ್ಲಿ ಪೂರೈಸಿದ್ದೇವೆ ಅನ್ನುವಂತೆ ಭರ್ಜರಿ ಪ್ರಚಾರ ನಡೀತಾ ಇದೆ. ಇದೆಲ್ಲದರ ನಡುವೆಯೂ ಹಿಂದೂಗಳಲ್ಲೇ ಇದು ಕೆಲವರ ವಿರೋಧಕ್ಕೂ ಕೂಡ ಕಾರಣ ಆಗಿದೆ. ಆದ್ರೆ ಮೋದಿ ಅದರಿಂದ ವಿಚಲಿತರಾದಂತೆ ಕಾಣಿಸ್ತಾ ಇಲ್ಲ. ಅಡ್ವಾಣಿ ಕಾಲದಲ್ಲಿ ಮಂದಿರ ವಿಚಾರ ಹಿಂದೂಗಳು ಮತ್ತು ಮುಸ್ಲಿಮರನ್ನ ವಿಭಜಿಸುವಂತಹ ಕೆಲಸ ಮಾಡಿದ್ರೆ, ಮೋದಿ ರಾಜಕಾರಣ ಈಗ ಹಿಂದೂ ಮುಸ್ಲಿಮರ ನಡುವಿನ ವಿಭಜನೆಯ ಜೊತೆಗೆ ಹಿಂದೂ ಧಾರ್ಮಿಕ ಮುಖಂಡರು ಮತ್ತು ಸಂತರ ನಡುವೆಯೂ ವಿಭಜನೆಗೆ ಕಾರಣ ಆಗಿದೆ. ರಾಜಕೀಯ ಒಡಕನ್ನು ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸೃಷ್ಟಿ ಮಾಡಿದೆ. ಕಾಂಗ್ರೆಸ್ ಸೇರಿದಂತೆ ಬಹುತೇಕ ವಿಪಕ್ಷಗಳು ಕಾರ್ಯಕ್ರಮವನ್ನು ಬಹಿಷ್ಕರಿಸಿದ್ವು ಅನ್ನೋದು ಒಂದು ಕಡೆ ಆದ್ರೆ, 4 ಶಂಕರಾಚಾರ್ಯರ ಪೀಠಗಳ ಮಠಾಧೀಶರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಲ್ಲ. ರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿಂದೂ ಶಾಸ್ತ್ರಕ್ಕೆ ವಿರುದ್ಧವಾಗಿದೆ ಅಂತ ಅವ್ರು ಹೇಳಿದ್ರು. ಬಹಳ ದೊಡ್ಡ ಸ್ಥಾನದಲ್ಲಿರುವವರು ಮಾಡಿರುವಂತಹ ಗಂಭೀರ ಆರೋಪ ಇದು. ಆದ್ರೆ ಯಾವ ವಿರೋಧವನ್ನ ಕೂಡ ಮೋದಿ ಲೆಕ್ಕಿಸಿದ ಹಾಗಿಲ್ಲ. ಪ್ರತಿಪಕ್ಷಗಳನ್ನ ಅವು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದಿಕ್ಕೆ ಹಿಂದೂ ವಿರೋಧಿ ಅಂತ ಜರೆಯಲಾಗಿದೆ. ಹಾಗೆಯೇ ಶಂಕರಾಚಾರ್ಯರ ಟೀಕೆಯನ್ನ ಮಂದಿರ ಟ್ರಸ್ಟ್ನ ಕಾರ್ಯದರ್ಶಿ ಮತ್ತು VHP ನಾಯಕ ಚಂಪತ್ ರಾಯ್ ತಳ್ಳಿ ಹಾಕಿದ್ದಾರೆ. ಆದ್ರೆ ಇಲ್ಲಿ ಮೋದಿಯವರ ಧೈರ್ಯ ಅಂತ ಅಂದ್ರೆ, ಈ ಎಲ್ಲ ಅಪಸ್ವರಗಳ ಹೊರತಾಗಿಯೂ ರಾಮ ಮಂದಿರ ಉದ್ಘಾಟನೆಯಿಂದ ದೇಶದ ಹಿಂದೂಗಳಿಗೆ ಖುಷಿಯಾಗಿದೆ ಅನ್ನೋದು. ರಾಮ ಮಂದಿರ ಮೋದಿಯವರ ಗ್ಯಾರಂಟಿಗೆ ಒಂದು ಉದಾಹರಣೆಯಾಗಿದೆ. ಜೊತೆಗೆ ಇತ್ತೀಚೆಗೆ ಶುರು ಮಾಡಿರುವಂತಹ ಮೋದಿ ಕಿ ಗ್ಯಾರಂಟಿಯ ಕೆಲವು ಯೋಜನೆಗಳು ಲಾಭ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಅವರಿಗಿದೆ. ಈಗ ಇನ್ನೂ 2 ಮಸೀದಿಗಳ ವಿಚಾರವಾಗಿ ಬಿಜೆಪಿ ಇಂಥದ್ದೇ ನಡೆಯನ್ನು ಅನುಸರಿಸ್ತಾ ಇದೆ. ಒಂದು ಮಥುರಾದ ಶಾಹಿ ಈದ್ಗಾ ಮತ್ತು ಇನ್ನೊಂದು ವಾರಣಾಸಿಯ ಜ್ಞಾನವಾಪಿ ಮಸೀದಿ. ಇದೆಲ್ಲವೂ ಚುನಾವಣೆವರೆಗೂ ಹಿಂದುತ್ವದ ಇದೇ ಅಲೆಯನ್ನ ಕಾಯ್ದುಕೊಂಡು ಹೋಗುವ ಅವರ ತಂತ್ರ. ಯಾಕಂದ್ರೆ ಜನ ಹಿಂದುತ್ವ ಮಂದಿರ ವಿಷಯವನ್ನ ಮರೆತರೆ ಕಷ್ಟ ಅನ್ನುವಂಥ ಅರಿವಿಲ್ಲದೆ ಅವರಿಲ್ಲ. ಆದ್ರೆ ನಿಜವಾಗಿಯೂ ಚುನಾವಣೆ ಬರುವವರೆಗೂ ಇದೇ ಹಿಂದುತ್ವದ ಉನ್ಮಾದ ಉಳಿಯುತ್ತಾ ಅನ್ನೋದೇ ಈಗ ಪ್ರಶ್ನೆಯಾಗಿದೆ. 10 ವರ್ಷಗಳ ಹಿಂದೆ ಕೊಟ್ಟ ಭರವಸೆಗಳನ್ನ ಈಡೇರಿಸಿದ ಮೋದಿಯ ವೈಫಲ್ಯವನ್ನ, ಉದ್ಯೋಗಗಳಿಲ್ಲದ ಹತಾಶೆಯನ್ನ, ಬೆಲೆ ಏರಿಕೆಯ ಬಿಸಿಯನ್ನ, ಆರ್ಥಿಕ ರಂಗದಲ್ಲಿನ ವೈಫಲ್ಯಗಳನ್ನ, ಒಟ್ಟಾರೆ ಮೋದಿ ಸರ್ಕಾರದ ಕಳೆದೊಂದು ದಶಕದ ಅಸಮರ್ಥತೆಯನ್ನ ಜನ ಸಂಪೂರ್ಣ ಮರ್ತು ಬಿಡ್ತಾರ? ಎಲ್ಲರೂ ರಾಮ ಮಂದಿರ ಒಂದನ್ನೇ ನೋಡಿ ಮತ ಹಾಕ್ತಾರ? ಬಹುಶಃ ಅದು ಅಷ್ಟು ಸುಲಭ ಇಲ್ಲ. ಜನರೇನ್ ತೀರ್ಮಾನ ಕೊಡಲಿದ್ದಾರೆ ಅನ್ನೋದನ್ನ ತಿಳಿಯೋದಿಕ್ಕೆ ಇನ್ನೂ ಸ್ವಲ್ಪ ಕಾಲ ಕಾಯಬೇಕಾಗಿದೆ. ಆದ್ರೆ ಜನರು 10 ವರ್ಷಗಳ ಭಾರಿ ಬಹುಮತದ ಸರ್ಕಾರ ಕೊಟ್ಟರು ಕೂಡ ಅವ್ರಿಗಾಗಿ ತಾನು ಹೇಳಿದ್ದನ್ನ ಏನನ್ನೂ ಮಾಡದೆ, ಚುನಾವಣಾ ಬಂದಾಗೆಲ್ಲ ಧಾರ್ಮಿಕತೆ, ರಾಷ್ಟ್ರೀಯತೆ ಹಾಗೂ ರಾಷ್ಟ್ರೀಯ ಸುರಕ್ಷತೆಯ ವಿಚಾರವನ್ನ ಮುಂದೆ ಮಾಡಿ ಆಟವಾಡೋದೇ ಮೋದಿ ರಾಜಕೀಯಕ್ಕೆ ಅನಿವಾರ್ಯವಾಗ್ಬಿಟ್ಟಿದೆ ಅನ್ನೋದೇ ಅತ್ಯಂತ ಶೋಚನೀಯ ವಿಚಾರ ಇಲ್ಲಿ. ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.